ಆದಷ್ಟು ಬೇಗ ನೀರಜ್ಗೆ ಮನೀಷಾಗೆ ನಿಶ್ಚಿತಾರ್ಥ ಮಾಡಿ ಬೇಗ ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀನಿ. ಆ ಕಾರ್ಯಕ್ರಮಕ್ಕೆ ಕೂಡ ನೀವೆಲ್ಲರೂ ಬಂದು ಇವರಿಬ್ಬರಿಗೆ ಆಶೀರ್ವಾದ ಮಾಡಿ. ಒಳ್ಳೆ ನಿರ್ಧಾರ ತಗೊಂಡ್ರಿ ತಾತ. ಮನೀಷಾ ನೀರಜ್ ಇಬ್ರು ಹೇಳ್ ಮಾಡ್ಸಿರೋ ಹಾಗೆ ತುಂಬಾ ಮುದ್ದಾದ ಜೋಡಿ. ಅನಂತ, ಮನೀಷಾ ಏನು ಹೇಳ್ದೆ ಹಾಗೆ ಹೋಗ್ತಿದ್ದಾಳೆ. ಬಹುಶಃ ನಾಚ್ಕೊಂಡಿರ್ಬೇಕು ಅಂಕಲ್. ವಾಟ್ ಇಸ್ ದಿಸ್ ನೀರಜ್? ನಿನಗೂ ನನಗೂ ಎಂಗೇಜ್ಮೆಂಟಾ? ನಂಗೂ ಅದೇ ಅರ್ಥ ಆಗ್ತಿಲ್ಲ ಮನೀಷಾ. ಅಂದ್ರೆ ನಿನಗಿದು ಗೊತ್ತಿಲ್ಲದೆ ನೀನ್ ಇನ್ವಾಲ್ವ್ಮೆಂಟ್ ಇಲ್ದೇನೆ ಇದಾಗಿದ್ದಂತೀಯಾ? ಎಕ್ಸಾಕ್ಟ್ಲಿ. ನಮ್ ತಾತ ನನಗೂ ಹೇಳ್ದೆ ತಗೊಂಡಿರೋ ಡಿಸಿಷನ್ ಅದು. ನೋಡು ನೀರಜ್, ನಿನ್ ಮದ್ವೆ ಮಾಡ್ಕೊಳ್ಳೋ ಉದ್ದೇಶ ನನಗಿಲ್ಲ. ಆದ್ರೆ ನಿನಗ್ಯಾಕ ಇಂಟೆನ್ಷನ್ ಇದೆಯೋ ನನಗ್ ಅರ್ಥ ಆಗ್ತಿಲ್ಲ. ನಂಗೂ ಈಗಿಂದೀಗ್ಲೇ ಯಾರನ್ನೋ ಮದ್ವೆ ಆಗಿ ಸಂಸಾರ ಮಾಡ್ಬೇಕು ಅಂತೇನಿಲ್ಲ. ನನ್ನ ಲೈಫ್ನ ನಾನು ಎಂಜಾಯ್ ಮಾಡ್ಬೇಕು ಅನ್ಕೊಂಡಿದೀನಿ. ಹಾಗಿದ್ಮೇಲೆ ಇದೇನು ಈ ಮದ್ವೆ ಪ್ರಪೋಸಲ್ ಏನು? ಹೇಳ್ತಾ ಇದೀನಲ್ಲ ಮನೀಷಾ, ಅದು ನನಗೂ ಗೊತ್ತಿಲ್ಲದೆ ಆಗಿರೋದು. ನೀನ್ ಹೇಳ್ದೇನೆ ತಾತ ಅಷ್ಟು ಧೈರ್ಯವಾಗಿ ಇದನ್ನ ಅನೌನ್ಸ್ ಮಾಡ್ತಾರಾ? ನಿಜ ಹೇಳು ನೀರಜ್. ಅಯ್ಯೋ ಮನೀಷಾ, ನಿನಗೆ ಹೆಂಗ್ ಅರ್ಥ ಮಾಡಿಸ್ಲಿ ನಾನು? ಅಷ್ಟಕ್ಕೂ ತಾತ ಯಾಕೆ ಹಿಂಗ್ ಮಾತಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ನಾನ್ ನಿನ್ ಜೊತೆ ಕ್ಲೋಸ್ ಆಗಿ ನಡ್ಕೊಂಡಿದ್ದು ದೊಡ್ಡ ತಪ್ಪಾಯ್ತು ಅನ್ಸುತ್ತೆ. ಡೋಂಟ್ ವರಿ ಮನೀಷಾ, ಇದಕ್ಕೊಂದು ಸೊಲ್ಯೂಷನ್ ಕಂಡಿಡಿಯೋಣ. ಪ್ಲೀಸ್ ಡೂ ಇಟ್. ಸರಿ, ಓಕೆ. ಸೀತಮ್ಮ, ಊಟ ಮಾಡಿದ್ಯಾ? ಇಲ್ಲ. ಹೋಗು ಊಟ ಮಾಡು. ಭಾಗ್ಯ, ತಾತ ಹೇಳಿ. ನೀರಜ್ದು ಮನೀಷಾದು ನಿಶ್ಚಿತಾರ್ಥ ಅನೌನ್ಸ್ ಮಾಡಿದ್ರೆ ಅವರು ಖುಷಿ ಪಡ್ತಾರೆ ಅಂತ ನಾನ್ ಅನ್ಕೊಂಡ್ರೆ, ಮನೀಷಾ ಏನಮ್ಮ ಕನಿಷ್ಠ ಒಂದ್ ನಗು ಕೂಡ ನಗದೇನೆ ಹಾಗೆ ಹೊರಟೋದ್ಲಲ್ಲ. ಹುಡ್ಗಿರ್ ಹಾಗೆ ತಾತ, ಅವಳಿಗೆ ನಾಚಿಕೆ ಆಗಿರುತ್ತೆ. ಅಷ್ಟೇ ಅಂತೀಯಾ? ಖಂಡಿತ ಅಷ್ಟೇ. ಆದ್ರೂ ನಾನ್ ಹೋಗಿ ಒಂದ್ಸಲ ಅವಳ ಹತ್ರ ಮಾತಾಡ್ ನೋಡ್ತೀನಿ. ಸರಿನಮ್ಮ. ಆದಷ್ಟು ಬೇಗ ನೀರಜ್ಗೆ ಮನೀಷಾಗೆ ನಿಶ್ಚಿತಾರ್ಥ ಮಾಡಿ ಬೇಗ ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀನಿ. ಮನೀಷಾ ನೀರಜ್ ಇಬ್ರು ಹೇಳ್ ಮಾಡ್ಸಿರೋ ಹಾಗೆ ತುಂಬಾ ಮುದ್ದಾದ ಜೋಡಿ. ಏನ್ ಮನೀಷಾ ಇದೆಲ್ಲ? ಗೊತ್ತಿಲ್ದೆ ಮಾಡ್ತಿದ್ಯೋ ಅಥವಾ ಬೇಕು ಅಂತ ಮಾಡ್ತಿದ್ಯೋ? ನಿನಗೂ ನೀರಜ್ಗೂ ಎಂಗೇಜ್ಮೆಂಟ್ ಅಂತ? ಇದೆಲ್ಲ ನಿನ್ನಿಂದಾನೇ ಆಗಿದ್ದು. ಏನು? ನನ್ನಿಂದಾನ? ಹೌದು, ಇದೆಲ್ಲಾನು ನಿನ್ನಿಂದಾನೆ. ನಿನಗ್ ಕೋಪ ಬರ್ಸೋಕೆ, ನಿನ್ನನ್ನ ಜೆಲಸ್ ಮಾಡೋದಕ್ಕೆ ನಾನ್ ನೀರಜ್ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಮೂವ್ ಆದೆ. ಅದನ್ನ ನೋಡಿ ಅವನ್ ತಾತ ನಾವಿಬ್ರು ಪ್ರೀತಿಸ್ತೀವಿ ಅಂತ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ಅನ್ಕೊಂಡಿರೋದನ್ನ ಅಟ್ಲೀಸ್ಟ್ ನಿಜಾನ ಸುಳ್ಳ ಅಂತಾನು ತಿಳ್ಕೊಳ್ದೆ ಅವ್ರ ಡಿಸಿಷನ್ ನ ಎಲ್ರು ಮುಂದೆ ಅನೌನ್ಸ್ ಮಾಡ್ಬಿಟ್ರು. ಅಲ್ಲ, ನನಗ್ ಕೋಪ ಬರಿಸ್ಬೇಕು ಅಂತ ನೀನ್ ಯಾಕೆ ಅನ್ಕೊಂಡೆ? ನನಗ್ ಜೆಲಸ್ ಆಗ್ಬೇಕು ಅಂತ ನೀನ್ ಯಾಕೆ ಅನ್ಕೊಂಡೆ? ಯಾಕಂದ್ರೆ ಈ ಮನೀಷಾ ಇಲ್ದೇ ಇದ್ರೆ ನೀನ್ ಏನ್ ಕಳ್ಕೋತೀಯ ಅನ್ನೋದು ನಿಂಗೆ ಗೊತ್ತಾಗ್ಲಿ ಅಂತ. ಮನೀಷಾ ದೂರ ಆದ್ರೆ ನಿನ್ ಮನ್ಸಿಗೆ ಎಂತ ಗಾಯ ಆಗುತ್ತೋ ನಿನಗ್ ಗೊತ್ತಾಗ್ಲಿ ಅಂತ.
ನೀರಜ್, ನಾನ್ ನಿಮ್ಮನ್ನೇ ಹುಡುಕ್ತಿದ್ದೆ. ಯಾಕೆ ಭಾಗ್ಯ? ತಾತ ಅಲ್ಲಿ ಅಷ್ಟು ಖುಷಿಯಾಗಿ ನಿಮ್ ನಿಶ್ಚಿತಾರ್ಥ ಅನೌನ್ಸ್ ಮಾಡಿದ್ರೆ ಮನೀಷಾ ಯಾಕೆ ಏನು ಮಾತಾಡ್ದೆ ಹಾಗೆ ಹೋಗ್ಬಿಟ್ಲು? ಯಾಕಂದ್ರೆ ಮನೀಷಾಗೆ ನಿಶ್ಚಿತಾರ್ಥ ಅಂದ್ರೆ ಇಷ್ಟ ಇಲ್ಲ ಭಾಗ್ಯ. ಇಷ್ಟ ಇಲ್ಲ ಅಂದ್ರೇನು? ನೀವಿಬ್ರು ಪ್ರೀತಿಸಿದ್ಯಾಕೆ? ನೀವಿಬ್ರು ಮದ್ವೆ ಆಗೋಕಲ್ವಾ? ಅಯ್ಯೋ ಭಾಗ್ಯ, ನಾನು ಮನೀಷಾ ಪ್ರೀತಿಸಿಲ್ಲ. ಪ್ರೀತಿಸಿಲ್ವಾ? ನಂಬೋಕೆ ಆಗ್ತಿಲ್ಲ ನೀರಜ್. ನೀವಿಬ್ರು ಇರೋ ರೀತಿ ನೋಡಿದ್ರೆ ಯಾರಾದ್ರೂ ನೀವಿಬ್ರು ಒಬ್ರನ್ನೊಬ್ರು ತುಂಬಾ ಗಾಢವಾಗಿ ಪ್ರೀತಿಸ್ತಿದ್ದೀರಾ ಅಂತಾನೆ ಅಂದ್ಕೋತಾರೆ. ನೀವೇನು ಪ್ರೀತಿಸ್ತಾನೆ ಇಲ್ಲ ಅಂತ ಹೇಳ್ತಿದ್ದೀರಾ? ಯಾಕಂದ್ರೆ ಅದೇ ನಿಜ. ಅದಕ್ಕೆ ಎಲ್ಲೋ ಏನೋ ತಪ್ಪಾಗ್ತಿದೆ ನೀರಜ್. ಮನೀಷಾಗೆ ನೀವಂದ್ರೆ ತುಂಬಾ ಇಷ್ಟ. ಅವಳ ಮಾತಲ್ಲಿ, ಅವಳ ವರ್ತನೆಯಲ್ಲಿ ಅದ್ ನಮಗ್ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಿಮಗ್ ಯಾಕೆ ಅರ್ಥ ಆಗ್ತಿಲ್ಲ? ಭಾಗ್ಯ, ನೀವೆಲ್ಲರೂ ಸುಮ್ನೆ ನಮ್ ಬಗ್ಗೆ ತಪ್ಪು ತಿಳ್ಕೊಂತಾ ಇದೀರಾ. ಅವಳು ನನ್ನ ಪ್ರೀತಿಸ್ತಾ ಇಲ್ಲ. ಸರಿ ನೀರಜ್, ಮನೀಷಾ ವಿಷಯ ಬಿಡಿ. ನಿಮ್ಗೆ ಮನೀಷಾ ಅಂದ್ರೆ ಇಷ್ಟನಾ ಇಲ್ವಾ? ಹೇಳಿ ನೀರಜ್, ನಿಮಗ್ ಮನೀಷಾ ಅಂದ್ರೆ ಇಷ್ಟನಾ ಇಲ್ವಾ? ಅವಳಂದ್ರೆ ನಂಗೆ ಇಷ್ಟನೇ. ಆದ್ರೆ ಅವಳಿಗೂ ನಾನಂದ್ರೆ ಇಷ್ಟ ಇರ್ಬೇಕಲ್ವಾ? ಅವಳು ಕೂಡ ನನ್ನ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೋಬೇಕಲ್ವಾ? ನಿಮಗಿಷ್ಟ ಅಲ್ವಾ? ಬನ್ನಿ ಮನೀಷಾ ಹತ್ರ ಮಾತಾಡೋಣ. ಭಾಗ್ಯ, ನನ್ ಮಾತ್ ಕೇಳು. ಅವಳ ಬಗ್ಗೆ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ನೀವ್ ಹೇಳೋದನ್ನ ನಾನ್ ಕೇಳಲ್ಲ, ನಾನ್ ಹೇಳೋದನ್ನ ನೀವ್ ಕೇಳಿ. ಬನ್ನಿ ಮನೀಷಾ ಹತ್ರ ಮಾತಾಡೋಣ. ಬನ್ನಿ ಭಾಗ್ಯ, ಪ್ಲೀಸ್ ಒಂದ್ಸಲ ನನ್ ಮಾತ್ ಕೇಳು. ಕೇಳಿ ನೀರಜ್, ಬನ್ನಿ ನೀವು. ಭಾಗ್ಯ. ಬನ್ನಿ. ಹೀಗೆ ಬೇಡ್ದಿರೋದೆಲ್ಲ ಯೋಚನೆ ಮಾಡಿದ್ದಕ್ಕೆ ಈಗ ಪರಿಸ್ಥಿತಿ ಇಲ್ಲಿ ತನಕ ಬಂದಿರೋದು. ನಾನ್ ಹೀಗ್ ಯೋಚನೆ ಮಾಡೋ ಹಾಗೆ ಮಾಡಿದ್ದು ನೀನೇ ಮಿತ್ರ. ಮಾಡಿರೋ ತಪ್ಪನ್ನ ಒಪ್ಕೋ ಮನೀಷಾ. ಅದನ್ ಬಿಟ್ಟು ತಪ್ಪನ್ನ ನನ್ ಮೇಲೆ ಹಾಕೋದಕ್ ಟ್ರೈ ಮಾಡ್ಬೇಡ. ಹೌದು, ನೀನ್ ಮಾಡೋ ಕೆಲ್ಸ ಮಾತ್ರ ರೈಟು, ನಾನ್ ಮಾಡೋ ಕೆಲ್ಸ ಎಲ್ಲ ರಾಂಗು. ಕರೆಕ್ಟ್ ಅಲ್ವಾ? ನೀನ್ ಮಾತ್ರ ಭಾಗ್ಯನ್ ಜೊತೆ ಅಂಟ್ಕೊಂಡೇ ತಿರ್ಗಾಡ್ಬೋದು, ಅವಳ ಜೊತೆ ಕ್ಲೋಸ್ ಆಗು ಇರ್ಬೋದು, ನೀನ್ ಅವಳ ಜೊತೆ ಹೇಗಾದ್ರೂ ಇರ್ಬೋದು. ನಾನ್ ಮಾತ್ರ ಇದನ್ನೆಲ್ಲ ನೋಡ್ತಾ ಗುಗ್ಗು ತರ ಕುತ್ಕೋಬೇಕು, ಅಷ್ಟೇ ಅಲ್ವಾ? ಓಹೋ, ನಾನು ಭಾಗ್ಯಂಗ್ ಹತ್ರ ಆಗ್ತಿದ್ದೀನಿ ಅಂತ ನೀನು ನನ್ನನ್ನ ಬಿಟ್ಟು ಆ ನೀರಜ್ ಹಿಂದೆ ಹೋದ್ಯಾ? ಬನ್ನಿ. ಇದೇನಾ ನೀನ್ ನನ್ನ ಅರ್ಥ ಮಾಡ್ಕೊಂಡಿದ್ದು? ಹಾ, ಇದೇನಾ ನೀನ್ ನನ್ ಪ್ರೀತಿಸಿದ್ದು? ಇಂಥ ಮಾತೆಲ್ಲ ನಿನ್ ಬಾಯಿಂದ ಬಂದ್ಮೇಲೆ ಕೂಡ ಇನ್ನೂ ನಾನ್ ನಿನ್ನ ಪ್ರೀತಿಸ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡ. ಇಷ್ಟೇ ಅಲ್ವಾ ನಿನ್ ಪ್ರೀತಿ? ನಂಗ್ ಕೋಪ ಬಂದ್ರೆ ನೀನ್ ಕೂಲ್ ಮಾಡ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದ್ರೆ ನೀನ್ ಕೂಡ ಕೂಲಾಗಿ ಹೋಗ್ತಿದೀಯ. ಸರಿ ಹೋಗು. ನೀನು ನಿನ್ ಪ್ರೀತಿ ಇಲ್ದಿದ್ರೆ ನಾನ್ ಕೂಡ ಬದುಕಲ್ಲ. ಈಗ್ಲೇ ಈ ಕ್ಷಣ ಸತ್ತು ಹೋಗ್ತೀನಿ. ಮನೀಷಾ, ಮನೀಷಾ, ಬಿಡು. ಏನ್ ಮಾಡ್ತಿದ್ಯಾ ನೀನು? ಬಿಡು ನನ್ನ. ಮನೀಷಾ, ಏನ್ ಮಾಡ್ತಿದ್ಯಾ? ಬಿಡು ನನ್ನ. ಮನೀಷಾ, ನನ್ ಮಾತ್ ಕೇಳು. ನೀನ್ ಸತ್ ಹೋದ್ರೆ ನಾನೇನಾಗ್ತೀನಿ ಅಂತ ಯೋಚನೆ ಮಾಡಿದ್ಯಾ? ಮತ್ತೆ ನೀನು ಭಾಗ್ಯನ್ ಜೊತೆ ಶಾಶ್ವತವಾಗಿದ್ರೆ ನಾನೇನಾಗ್ತೀನಿ ಅಂತ ನೀನ್ ಯೋಚನೆ ಮಾಡಿದ್ಯಾ? ನಿಜ ಹೇಳು ಮಿತ್ರ, ನನ್ ಬಿಟ್ಬಿಡೋಣ ಅನ್ಕೊಂಡಿದ್ಯಾ?
ಇಲ್ಲ ಮನೀಷಾ, ನೀನ್ ಹೇಳು, ನನ್ನ ಬಿಟ್ಟು ನೀರಜ್ ಜೊತೆ ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ಯಾ? ಅದ್ಯಾವತ್ತೂ ಆಗಲ್ಲ ಮಿತ್ರ. ನೀನಂದ್ರೆ ನನಗೆ ಎಷ್ಟಿಷ್ಟ ಅನ್ನೋನೇನೋ ಗೊತ್ತಿಲ್ಲ. ಏನ್ ಮನೀಷಾ, ಎಷ್ಟಿಷ್ಟನೋ ನಿಂಗ್ ಗೊತ್ತಿಲ್ಲ ಅಂತಿದ್ಯಾ? ಯಾರ ಬಗ್ಗೆ? ಇಲ್ಲಿ ನಾನು ತುಂಬಾ ಇಷ್ಟಪಡೋ ವ್ಯಕ್ತಿ ಬಗ್ಗೆ ಹೇಳ್ತಿದ್ದೆ. ನಂಗ್ ಗೊತ್ತು ಮನೀಷಾ, ನಿನಗೆ ನೀರಜ್ ಅಂದ್ರೆ ತುಂಬಾ ಇಷ್ಟ ಅಂತ. ನಿನ್ಗೆ ಯಾರಿಷ್ಟನೋ ಯಾಕಿಷ್ಟನೋ ಇಲ್ಲಲ್ಲ, ತಾತನ ಹತ್ರ ಹೇಳು. ಆಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಾ ಬಾ ಭಾಗ್ಯ, ಬಾ ಮನೀಷಾ. ಭಾಗ್ಯ. ತಾತ, ಅನಂತ ಆಂಟಿ, ಎಲ್ರು ಬನ್ನಿ. ಭಾಗ್ಯ ನಿಲ್ಲು. ಅನಂತ ಆಂಟಿ, ಭಾಗ್ಯ ಸ್ಟಾಪ್. ಏನ್ ಮಾಡ್ತಿದ್ಯಾ? ನಿಮ್ಮೆಲ್ರಿಗೂ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕು. ಇವಳ ಮನ್ಸಲ್ಲಿರೋದನ್ನ ಹೇಳ್ಬೇಕಂತಿದ್ದಾಳೆ. ಅಮ್ಮ ಮನೀಷಾ, ಈಗ್ಲಾದ್ರೂ ನಿನ್ ಮನ್ಸಿನ ಮಾತು ಹೇಳ್ತಿದ್ಯಲ್ಲ, ಸಂತೋಷ ಆಯ್ತಮ್ಮ. ಏನ್ ಯೋಚನೆ ಮಾಡ್ತಿದ್ಯಾ ಮನೀಷಾ, ಹೇಳು. ಏನ್ ಹೇಳ್ಬೇಕು ಭಾಗ್ಯ? ಆಗ್ಲೇ ಮಿತ್ರ ಅವ್ರ ಹತ್ರ ಏನ್ ಹೇಳ್ತಿದ್ಯೋ ಅದೇ. ನಿನ್ಗೆ ಯಾರಿಷ್ಟ ಅಂತ ಹೇಳ್ದ್ಯಲ್ಲ ಅದೇ. ಅಮ್ಮ ಮನೀಷಾ, ಏನಮ್ಮ ಇದು ಸಸ್ಪೆನ್ಸು? ಹಾರ್ಟ್ ಅಟ್ಯಾಕ್ ಬಂದ್ಬಿಡತ್ತೆ ಅಷ್ಟೇ. ಹಿಂಗ್ ಮಾಡ್ಬೇಡ, ನೀನಾದ್ರೂ ನಿಜ ಹೇಳ್ಬೋದಲ್ಲಮ್ಮ. ಸರಿ ತಾತ, ನಿಮ್ಮನ್ನ ತುಂಬಾ ಹೊತ್ತು ಸಸ್ಪೆನ್ಸ್ ನಲ್ಲಿ ಇಡಲ್ಲ. ವಿಷಯ ನಾನೇ ಹೇಳ್ಬಿಡ್ತೀನಿ. ಆ ಗುಡ್ ನ್ಯೂಸ್ ಏನಂದ್ರೆ, ಮನೀಷಾಗೆ ನೀರಜ್ ಅಂದ್ರೆ ತುಂಬಾ 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 ಇಷ್ಟ. ನೀರಜ್ನ ಮದ್ವೆ ಆಗೋಕೆ ಮನೀಷಾಗ್ ಯಾವ ಥರದ ಸಮಸ್ಯೆನೂ ಇಲ್ಲ. ಹಾ ಮೊಮ್ಮಗನೇ. ನೀರಜ್, ಇವಾಗ ಖುಷಿ ಅಲ್ವಾ? ಅದು ಭಾಗ್ಯ. ಮನೀಷಾ, ನೀರಜ್ ಮೇಲಿರೋ ಪ್ರೀತಿನ ಹೊರಗಡೆ ಹೇಳೋಕಾಗ್ದೆ ಕಷ್ಟಪಡ್ತಿದೆ ಅಂತ ನನಗ್ ಗೊತ್ತು. ಈಗ ನಿನ್ ಮನ್ಸಲ್ಲಿರೋ ಭಾರ ಎಲ್ಲ ಕಡಿಮೆ ಆಯ್ತಾ? ಮನೀಷಾ, ತುಂಬಾ ಒಳ್ಳೆ ಡಿಸಿಷನ್ ತಗೊಂಡಿದ್ಯಾ. ಸಿಗದೆ ಇರೋರಿಗೆ ಕಾಯೋದಕ್ಕಿಂತ ಸಿಕ್ಕವ್ರನ್ನ ಬಿಡದೇ ಇರೋದು ತುಂಬಾ ಒಳ್ಳೇದು. ಅಮ್ಮ ಮನೀಷಾ, ಇವಾಗ ನನ್ನ ಎದೆ ಮೇಲಿಂದ ಬೆಟ್ಟದಂತ ಭಾರನ ಇಳಿಸಿದ್ಯಮ್ಮ. ನೀರಜ್ನ ಮದ್ವೆ ಆಗಕ್ಕೆ ಒಪ್ಕೊಂಡಿದ್ಯಾ. ಈಗಲೇ ಮದುವೆ ಕೆಲಸ ಶುರು ಆಗ್ತಿದ್ದೀನಿ ಅನ್ನಿಸ್ತಾ ಇದೆ. ತುಂಬಾ ಥ್ಯಾಂಕ್ಸ್ ಅಮ್ಮ. ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, ನೀರಜ್ನ ಮದುವೆ ಆಗಕ್ಕೆ
ನಿನಗಿಷ್ಟನೇ ಅಲ್ವಾ? ಹುಡ್ಗಿರ್ ಹೀಗೆ ತಾತ, ಮೌನಕ್ಕಿಂತ ಮಾತಲ್ಲಿ ಹೇಳೋಕ್ಕಾಗಲ್ಲ. ಇವಳ ಮೌನ ನೋಡ್ತಿದ್ರೆ ಅರ್ಥ ಆಗ್ತಿಲ್ವಾ ನೀರಜ್ ಅಂದ್ರೆ ಅವಳಿಗೆ ಎಷ್ಟು ಇಷ್ಟ ಅಂತ? ಈ ಭಾಗ್ಯ ಯಾಕೆ ಸುಮ್ಮನೆ ಏನೇನೋ ಅನ್ಕೊಂಡು ಅರ್ಥನೇ ಇಲ್ದಿರೋ ಸಂಬಂಧಗಳನ್ನ ಹುಟ್ಟಾಕ್ತಿದ್ದಾಳೆ. ಥ್ಯಾಂಕ್ ಯು ನಮ್ಮ ಮನುಷ್ಯ. ನೀರಜ್ ಇಷ್ಟಪಟ್ಟ ಹುಡುಗಿನೇ ಅವನಿಗೆ ಹೆಂಡತಿಯಾಗಿ ಬಂದ್ರೆ ಅವನು ಕೂಡ ಜೀವನ ಪೂರ್ತಿ ಸಂತೋಷವಾಗಿರ್ತಾನೆ. ಇನ್ನು ನಿಮ್ಮಿಬ್ರಿಗೂ ಮದುವೆ ಮಾಡ್ಬಿಟ್ರೆ ನಂದೊಂದು ಜವಾಬ್ದಾರಿ ಕಳಿಯತ್ತೆ. ಏನಂತೀಯಮ್ಮ? ಸಾರಿ ಮನಿಷಾ, ಇಷ್ಟು ಜನರ ಮಧ್ಯೆ ನಿಜ ಹೇಳೋಕ್ಕಾಗದೆ ನಾನು ಸಂಕಟ ಪಡ್ತಾ ಇದ್ದೀನಿ. ಎಲ್ರೂ ಕೇಳಿಸ್ಕೊಳ್ಳಿ, ಆದಷ್ಟು ಬೇಗ ಮನಿಷಾಗೆ ನೀರಜ್ಗೆ ಎಂಗೇಜ್ಮೆಂಟ್ ಮಾಡಿ ಆದಷ್ಟು ಬೇಗ ಮದುವೆನೂ ಮಾಡ್ಬಿಡ್ತೀನಿ. ನೀವೆಲ್ಲರೂ ಬಂದು ಈ ಜೋಡಿಗೆ ಆಶೀರ್ವಾದ ಮಾಡಬೇಕು. ಸಾರಿ ತಾತ, ಇಷ್ಟು ಜನರ ಮಧ್ಯೆ ನಾನು ಬಾಯ್ಬಿಟ್ರೆ ನಿಮ್ಮ ಮರ್ಯಾದೆ ಹೋಗುತ್ತೆ. ಅದಕ್ಕೆ ನಾನು ಏನೂ ಮಾತಾಡದೆ ಸುಮ್ಮನೆ ಇದ್ದೀನಿ. ಅಮ್ಮ, ಕಡೆದಾಗಾದ್ರೂ ನೀರಜ್ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಗೋಯ್ತು. ನಿನ್ನ ಪ್ರಯತ್ನನೇ ಇವರಿಬ್ರು ಮದುವೆಗೆ ನಾಂದಿ ಹಾಡಿದ್ದು. ತುಂಬಾ ಥ್ಯಾಂಕ್ಸ್ ಅಮ್ಮ. ಸರಿ ಕೇಳು, ವಾಪಸ್ ಬರ್ಬೇಕಾದ್ರೆ ಹುಷಾರಾಗ್ ಬಾ. ಲೇಟ್ ಆಯ್ತು, ರೋಡ್ ಖಾಲಿ ಇದೆ ಅಂತ ಫಾಸ್ಟಾಗಿ ಡ್ರೈವ್ ಮಾಡ್ಬೇಡ. ಅದೂ ಅಲ್ದೆ ಆಗ್ಲೇ ಫಂಕ್ಷನ್ ನಲ್ಲಿ ನೀನ್ ತುಂಬಾ ಚೆನ್ನಾಗಿ ತಿಂತಿದ್ದೆ, ನಾನ್ ನೋಡ್ತಿದ್ದೆ. ಹೀಗಾದ್ರೆ ನಿನ್ಗೆ ದೃಷ್ಟಿ ಆಗುತ್ತೆ. ಆದ್ರೆ ಹೇಳಲೇಬೇಕು, ಚೆನ್ನಾಗಿ ತಿಂದ್ರೆ ನಿದ್ರೆನೂ ಚೆನ್ನಾಗಿ ಬರುತ್ತೆ. ಡ್ರೈವ್ ಮಾಡೋವಾಗ ನಿದ್ರೆ ಬಂದ್ರೆ ಕಾರ್ ಪಕ್ಕಕ್ಕೆ ನಿಲ್ಸು, ಸ್ವಲ್ಪ ಹೊತ್ತು ಬಿಟ್ ಬಾ, ಸರಿನಾ? ಹಲೋ ವಿವೇಕ್, ನಿನ್ನೆ. ಸರಿ ಅದ್ಗೆ, ಹಾಗೆ ಹುಷಾರಾಗೆ ಬರ್ತೀನಿ. ಸ್ಲೋ ಆಗಿ ಡ್ರೈವ್ ಮಾಡ್ತೀನಿ, ಸರಿನಾ? ಗುಡ್ ಬಾಯ್. ನಾನು ಮಾತಾಡ್ತೀನಿ ಕೊಡು. ಅಕ್ಕ, ನಿಮ್ಮ ಮೈದ್ನ ನನ್ನ ಕ್ಷೇಮವಾಗಿ ಡ್ರಾಪ್ ಮಾಡಿದ್ದಾರೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಸರಿ, ಗುಡ್ ನೈಟ್ ಜಾನು. ಗುಡ್ ನೈಟ್ ಅಕ್ಕ. ತಗೋ. ಏನ್ ಸರ್, ಇದ್ದಕ್ಕಿದ್ದ ಹಾಗೆ ಎಮೋಷನಲ್ ಆಗ್ಬಿಟ್ರಿ? ನಿಂಗೊಂದು ವಿಷಯ ಗೊತ್ತಾ ಜಾನು? ನಮ್ಮ ಫ್ಯಾಮಿಲಿ ತುಂಬಾನೇ ಅದೃಷ್ಟ ಮಾಡಿತ್ತು. ಭಾಗ್ಯತಿಗೆ ರೂಪದಲ್ಲಿ ಆ ಅದೃಷ್ಟ ನಮ್ಮ ಮನೆಗೆ ಬಂದಿದೆ. ಅವರು ನನಗೆ ಅತ್ತಿಗೆ ಮಾತ್ರ ಅಲ್ಲ, ಒಬ್ಬ ಅಕ್ಕನಾಗಿ, ಒಬ್ಬ ವೆಲ್ ವಿಷರ್ ಆಗಿ, ಒಬ್ಬ ಫ್ರೆಂಡ್ ಆಗಿ, ಒಬ್ಬರೇ ವ್ಯಕ್ತಿ ಇಷ್ಟೊಂದೆಲ್ಲ ಜವಾಬ್ದಾರಿ ನಿಭಾಯಿಸ್ತಾರೆ ಗೊತ್ತಾ? ನನ್ನ ಭಾಗ್ಯತಿಗೆ ಹೇಳೋ ಪ್ರತಿಯೊಂದು ಮಾತು ಅವರ ಹಾರ್ಟಿಂದ ಬರುತ್ತೆ. ಶಿ ಈಸ್ ಅ ಬ್ಯೂಟಿಫುಲ್ ಸೋಲ್. ಅವ್ರ ಮಾತಲ್ಲಿ, ಕೆಲಸದಲ್ಲಿ, ಎಲ್ಲದರಲ್ಲೂ ಪ್ಯೂರಿಟಿ ಇರುತ್ತೆ. ಹಲೋ, ಏನಿದು? ನೀನು ಒಂದೊಂದ್ಸಲ ತುಂಬಾ ಒಳ್ಳೆಯವನು ಅನ್ನಿಸ್ತೀಯ, ಕ್ಯೂಟ್ ಬಾಯ್ ತರ. ಜಾನು,
ಒಂದೊಂದ್ಸಲ ನೀನು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತೀಯ ಗುಡ್ ಗರ್ಲ್ ಥರ